ಸ್ನೇಹಿತರೆ ನಮಸ್ಕಾರ. SRB ಫ್ಯಾಕ್ಟ್ಸ್ ಟಿವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಹಲ್ಗಾಮ್ ಅಟ್ಯಾಕ್ ನಂತರ ಭಾರತಕ್ಕೆ ಮತ್ತಷ್ಟು ಬಲ ನೀಡಿದ ಫ್ರಾನ್ಸ್. ಭಾರತೀಯ ಸೇನೆ ಸೇರಿದ 26 ರಫೇಲ್ ಎಂಜೆಟ್ಗಳು. ಈ ಮಧ್ಯೆ ಭಾರತ ತನ್ನ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಯುದ್ಧ ವಿಮಾನಗಳ ಒಪ್ಪಂದಕ್ಕೆ ಫ್ರಾನ್ಸ್ನೊಂದಿಗೆ ಸಹಿ ಹಾಕುವ ಚರ್ಚೆಯಲ್ಲಿತ್ತು. ಆದರೆ ಇದೀಗ ಕೊನೆಗೂ ಫ್ರಾನ್ಸ್ ಮತ್ತು ಭಾರತ ಒಪ್ಪಂದ ಸಕ್ಸಸ್ ಆಗಿದೆ. ಪಹಲ್ಗಾಮ್ನಲ್ಲಿ 26 ಅಮಾಯಕ ಪ್ರವಾಸಿಗರನ್ನು ಭಯೋತ್ಪಾದಕರ ದಾಳಿಯಲ್ಲಿ ಹತ್ಯೆಯಾದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳು ಯುದ್ಧದಂಥ ಸ್ಥಿತಿಗೆ ತಲುಪಿದೆ. ಭಾರತವು ಪಾಕಿಸ್ತಾನವನ್ನು ಗಡಿಯಾಚೆಗಿನ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಆರೋಪಿಸಿದೆ. ಇದಕ್ಕೆ ಪ್ರಕ್ರಿಯೆಯಾಗಿ ಭಾರತವು ಸಿಂಧೂ ಜಲ ಒಪ್ಪಂದ ಕೂಡ ಅಮಾನತುಗೊಳಿಸಿದೆ. ವೀಸಾಗಳು ಕೂಡ ಈಗ ರದ್ದಾಗಿದೆ ಅಂತ ಹೇಳ್ಬೋದು. ಪಾಕಿಸ್ತಾನದವರು ಯಾವುದೇ ರೀತಿ ಭಾರತಕ್ಕೆ ಬರೋ ಹಾಗಿಲ್ಲ ಮತ್ತು ಇಲ್ಲಿ ಭಾರತದಲ್ಲಿರುವ ಪಾಕಿಸ್ತಾನದವರು ಪಾಕಿಸ್ತಾನಕ್ಕೆ ಹೋಗಬೇಕು. ಈಗಾಗಲೇ ಮೋದಿಯವರು ಕೂಡ ಇದನ್ನು ವೀಸಾ ಕೂಡ ರದ್ದು ಮಾಡಲಾಗಿದೆ ಅಂತ ಹೇಳ್ಬೋದು. ಅಟಾರಿ ವಾಘಾ ಗಡಿ ಕೂಡ ಈಗ ಮುಚ್ಚಿದೆ. ಈಗಾಗಲೇ ವ್ಯಾಪಾರ ಭಾರತದಿಂದ ಪಾಕಿಸ್ತಾನಕ್ಕೆ ಇದು ಒಂದು ದಾರಿಯಾಗಿತ್ತು. ಅಟಾರಿ ವಾಘಾ ಗಡಿ ಇದನ್ನು ಕೂಡ ಈಗ ಮುಚ್ಚಲಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಪಾಕಿಸ್ತಾನ ರಾಜತಾಂತ್ರಿಕ ಸಿಬ್ಬಂದಿಯನ್ನು ಕೂಡ ಕಡಿತಗೊಳಿಸಲಾಗಿದೆ. ಅತ್ತ ಈ ಎಲ್ಲ ನಿರ್ಧಾರಗಳಿಂದ ಪಾಕಿಸ್ತಾನ ವಿರುದ್ಧ ಭಾರತ ಮತ್ತು ಪಾಕಿಸ್ತಾನ ಸಮರ ಸಾರಲು ಅವಕಾಶ ನೀಡುವಂತಿದೆ. ಈ ಮಧ್ಯೆ ಭಾರತ ತನ್ನ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಯುದ್ಧ ವಿಮಾನಗಳು ಖರೀದಿ ಒಪ್ಪಂದಕ್ಕೆ ಏರ್ಕ್ರಾಫ್ಟ್ ಪರ್ಚೇಸ್ ಅಗ್ರಿಮೆಂಟ್ಗೆ ಫ್ರಾನ್ಸ್ನೊಂದಿಗೆ ಸಹಿ ಹಾಕುವ ಚರ್ಚೆಯಲ್ಲಿತ್ತು. ಇದೀಗ ಕೊನೆಗೂ ಕೂಡ ಫ್ರಾನ್ಸ್ ಮತ್ತು ಭಾರತದ ಒಪ್ಪಂದ ಸಕ್ಸಸ್ ಆಗಿದೆ. ಭಾರತ ಮತ್ತು ಫ್ರಾನ್ಸ್ ಭಾರತೀಯ ನೌಕೆ ಪಡೆಯಾಗಿ 26 ರಫೇಲ್ ಎಂಜೆಟ್ಗಳಿಗೆ 63,000 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸಿದ್ದು ನೌಕಾಪಡೆಯ ವಾಯುಶಕ್ತಿಯನ್ನು ಗಣನೀಯವಾಗಿ ಹೆಚ್ಚಿಸುವ ನಿರೀಕ್ಷೆ ಇದೆ. ರಫೇಲ್ ಎಂಜೆಟ್ಗಳು ಸುಧಾರಿತ ತಂತ್ರಜ್ಞಾನ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ವಿಮಾನವಾಹಕ ನೌಕೆಗಳಿಂದ ಕಾರ್ಯಾಚರಣೆಗೆ ಸೂಕ್ತವಾಗಿದೆ. ಈ ಒಪ್ಪಂದವು ಭಾರತ ಫ್ರಾನ್ಸ್ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಸ್ನೇಹಿತರೆ, ಇದರಿಂದ ಭಾರತಕ್ಕಂತೂ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸಿಕೊಳ್ಳಬಹುದು. ಪಾಕಿಸ್ತಾನಕ್ಕೆ ಮುಂದೆ ಏನು ಕಾದಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗಬೇಕಾ ಅಥವಾ ಬೇಡ ಅಂತ ಕಮೆಂಟ್ ಮೂಲಕ ಅಲ್ಲಿವರೆಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.